ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಒಂದು ಜನರಲ್ಲಿಗೆ ವ್ಲಾಗ್ ಮಾಡುವ ಅಂಥೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾವು ಒಂದು 2-3 ದಿನ ಇರಲಿಲ್ಲ, ಟ್ರಿಪ್ಪಿಗೆ ಹೋಗಿದ್ದೀವಿ. ಸೊ ಹಾಗಾಗಿ ಟ್ರಿಪ್ಪಿಗೆ ಹೋಗಿ ಬಂದ ಮೇಲೆ ವ್ಲಾಗ್ ಮಾಡ್ತಾ ಇದ್ದೇನೆ. ಫುಲ್ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಲಿಕ್ಕಿದೆ ಇನ್ನು. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಮನೆ ಎಲ್ಲ ನೋಡಿ ಗೈಸ್ ಹೇಗೆ ಆಗಿದೆ. ಫುಲ್ಲು ಬಟ್ಟೆ ಎಲ್ಲ ಫುಲ್ಲು ಫೋಲ್ಡ್ ಮಾಡಿ ಇಡಬೇಕು. ಸೊ ಹಾಗಾಗಿ ಫುಲ್ ಕ್ಲೀನ್ ಮಾಡಬೇಕು. ಮೆಸ್ಸಿ ಆಗಿದೆ ಫುಲ್. ಹಾಗಾಗಿ ಫುಲ್ ಕ್ಲೀನ್ ಮಾಡಬೇಕು ಮನೆ ಎಲ್ಲ. ಸೊ ಹಾಗಾಗಿ ಪಾತ್ರೆ ತೊಳಿಲಿಕ್ಕಿದೆ, ಮತ್ತು ಕ್ಲೀನಿಂಗ್ ಇದೆ, ಎಲ್ಲ ತುಂಬ ಕೆಲಸ ಇದೆ. ಅದೆಲ್ಲ ಆಗಿ ನೋಡಿ ಗೈಸ್ ಹೇಗೆ ಕಾಣ್ತಾ ಉಂಟು. ಮತ್ತು ಇಲ್ಲಿಂದ ವ್ಯೂ. ಸೊ ಈಗ ಕೆಲಸ ಸ್ಟಾರ್ಟ್ ಮಾಡೋದು. ಕರೆಂಟ್ ಇಲ್ಲ ನಮಗೆ, ಬೆಳಿಗ್ಗೆ ಹೋಗಿದೆ ಲೈಟ್, ಹಾಗಾಗಿ ಈಗ ಲೈಟ್ ಇಲ್ಲ. ಸೊ ಲೈಟಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಪದಾರ್ಥ ಮಾಡಲಿಕ್ಕಿದೆ, ಹಾಗಾಗಿ ಗ್ರೈಂಡ್ ಮಾಡಿ ಪದಾರ್ಥ ಮಾಡಬೇಕು. ಸೊ ಹಾಗಾಗಿ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆ, ಸ್ವಲ್ಪ ಕೆಲಸ ಎಲ್ಲ ಬೇಗ ಮಾಡ್ತೇನೆ. ಈಗ ಮಗು ಮಲಗಿದ್ದಾಳೆ, ಹಾಗಾಗಿ ಬೇಗ ಸ್ವಲ್ಪ ಮಾಡ್ತೇನೆ ಕೆಲಸ. ಸ್ವಲ್ಪ ಬೇಗ ಮಾಡಿದರೆ ಅವಳು ಎದ್ದೇಳೋದಕ್ಕಿಂತ ಮುಂಚೆ ಸ್ವಲ್ಪ ಆದರೂ ಕೆಲಸ ಆಗ್ತದಲ್ಲ. ಸೊ ಹಾಗಾಗಿ ಮೊದಲು ಕೆಲಸ ಎಲ್ಲ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೇನೆ ಗೈಸ್. ಓಕೆ ಗೈಸ್, ಇಲ್ಲಿ ನೋಡಿ ಗೈಸ್, ಫುಲ್ ಕ್ಲೀನಿಂಗ್ ಎಲ್ಲ ಆಯಿತು. ಮಗು ಮಲಗಿದ್ದಾಳೆ. ಸೊ ಕ್ಲೀನಿಂಗ್ ಎಲ್ಲ ಆಯಿತು. ಹಾಗೆ ಈಗ ಕ್ಲೀನಿಂಗ್ ಆಯಿತು, ಒರೆಸಿ ಎಲ್ಲ ಆಯಿತು. ಮತ್ತು ಈಗ ಇಷ್ಟರವರೆಗೆ ಮಗು ಎದ್ದೇಳಲಿಲ್ಲ, ಥ್ಯಾಂಕ್ ಗಾಡ್. ಇಲ್ಲಾಂದರೆ ಅವಳು ಎದ್ದು ಕೂಗಿ ಆಚೆ ಈಚೆ ಇದು ಮಾಡಿ ಎಲ್ಲ ಫುಲ್ ಇರಿಟೇಟ್ ಅಂತಲ್ಲ, ಕೆಲಸ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ ಅಷ್ಟೇ. ಇರಿಟೇಟ್ ಏನಾಗಲ್ಲ. ಮತ್ತು ಬೈ ಚಾನ್ಸ್ ಓಕೆ ಗೈಸ್, ಮತ್ತು ಬೈ ಚಾನ್ಸ್ ಎಲ್ಲಿಯಾದರೂ ಅಂದರೆ ಅವಳು ಮಲಗಿದ್ರೆ ಎಲ್ಲ ತುಂಬ ಇರಿಟೇಟ್ ಆಗ್ತದೆ. ಅಯ್ಯೋ ಯಾಕೆ ಮಲಗಿದ್ದಾಳೆ, ಬೋರ್ ಆಗ್ತದೆ ಅವಳು ಮಲಗಿದ್ರೆ ಎಲ್ಲ. ಸೊ ಕೆಲಸ ಮಾಡಬೇಕಾದ್ರೆ ಅನ್ನಿಸ್ತದೆ ಮಲಗಲಿ, ಸುಮ್ಮನಿದ್ರೆ ಸ್ವಲ್ಪ ಒಳ್ಳೆಯದು, ಕೆಲಸ ಆಗ್ತದೆ ಅಂತೇಳಿ. ಮತ್ತು ಅವಳು ಹೀಗೆ ಮಲಗಿದ್ರು ಕೂಡ ಬೋರ್ ಆಗ್ತದೆ. ಏನಾದರೂ ಆಚೆ ಈಚೆ ಹೋಗಿ ಏನಾದರೂ ಅಂದರೆ ಮಾತಾಡಿಸ್ತಾ, ಅವಳು ಹಾಗೆ ಮಾತಾಡಲ್ಲ, ಆದರೂ ನಾವು ಅವಳಿಗೆ ಹೇಳಿ ಅದು ಮಾಡಬೇಡ ಇದು ಮಾಡಬೇಡ ಹಾಗೆ ಹೀಗೆ ಅಂತ ಹೇಳಿ ಆಗ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ. ಸೊ ಹಾಗಾಗಿ ಅದೆಲ್ಲ ಹಾಗೆ, ಮಕ್ಕಳಂದರೆ ಹಾಗೆ ಅಲ್ವ ಗೈಸ್. ಸೊ ಹಾಗಾಗಿ ನಂದು ಕ್ಲೀನಿಂಗ್ ಆಯಿತು, ಕ್ಲೀನಿಂಗ್ ಪ್ರೊಸೀಜರ್ ಆಯಿತು, ಫುಲ್ ಡಸ್ಟ್ ಎಲ್ಲ ಇತ್ತು. 2 ದಿನ ಇರಲಿಲ್ಲ ಅಲ್ಲ, 2 ದಿನ ಟ್ರಿಪ್ಪಿಗೆ ಹೋಗಿದ್ದೆ, ಹಾಗಾಗಿ ಟ್ರಿಪ್ಪಿದು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಗೈಸ್. ಸೊ ಅಲ್ಲಿ ತುಂಬ ಜನ ಇದ್ರಲ್ಲ, ಸೊ ಹಾಗಾಗಿ ಇದು ನಂದು ಸ್ಟಾರ್ಟಿಂಗ್ ಅಲ್ಲ, ಸೊ ಅಷ್ಟು ಸರಿಯಾಗಲಿಲ್ಲ ವ್ಲಾಗ್ ಎಲ್ಲ ಮಾಡಲಿಕ್ಕೆ. ಸೊ ಹಾಗಾಗಿ ಹಾಗೆ ಬಂದಮೇಲೆ ಫುಲ್ ಡಸ್ಟ್ ಎಲ್ಲ ಇತ್ತು. ಡಸ್ಟ್ ಎಲ್ಲ ಕ್ಲೀನ್ ಮಾಡಿ 2 ದಿನಕ್ಕೊಮ್ಮೆ ನಾನು ಕ್ಲೀನ್ ಮಾಡ್ತಾ ಇರ್ತೇನೆ. ಫುಲ್ ಡಸ್ಟ್ ಅದು ಇದೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇರ್ತೇನೆ. ಇಲ್ಲಾಂದರೆ ಅದು ಯಾವಾಗಾದರೂ ಒಮ್ಮೆ ಮಾಡಿದರೆ ಅದು ಮತ್ತು ಪುನಃ ಫುಲ್ ಜಾಸ್ತಿ ಇರ್ತದೆ, ತುಂಬ ಇರ್ತದೆ. ಹಾಗಾಗಿ 2 ದಿನಕ್ಕೊಮ್ಮೆ ಮಾಡ್ತಾ ಇರ್ತೇನೆ. ಸೊ ಹಾಗೆ ಇವತ್ತು ಫುಲ್ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಫುಲ್ ಕ್ಲೀನ್ ಆಯಿತು. ಸೊ ಹಾಗಾಗಿ ಈಗ ಸ್ವಲ್ಪ ಸಮಾಧಾನ. ಕ್ಲೀನ್ ಇದ್ದರೆ ಒಂದು ಸಮಾಧಾನ. ಈಗೊಂದು ಮತ್ತೆಂತ ಆಯಿತು, ಓಕೆ, ಗುಡಿಸಿ ಒರೆಸಿ ಆಯಿತು. ಮತ್ತು ಪದಾರ್ಥ ಕೂಡ ಆಯಿತು, ಲೈಟ್ ಬಂತು, ಹಾಗಾಗಿ ಪದಾರ್ಥ ಕೂಡ ಆಯಿತು. ಸೊ ಪದಾರ್ಥ ಇವತ್ತು ಇದು ಅಂತ ಕಡಲೆ ಮತ್ತು ತೊಂಡೆಕಾಯಿ ಮಾಡಿದ್ದು. ಸೊ ನಿಮಗೆ ಅದರದ್ದು ರೆಸಿಪಿ ಹೇಳಿರಲ್ಲ, ತುಂಬ ಒಳ್ಳೆ ಆಗ್ತದೆ ಗೈಸ್. ನಾನೊಂದು ರೆಸಿಪಿ ಮಾಡ್ತಾರಲ್ಲ, ಅಂದರೆ ನಾನು 2 ಟೈಮ್ಸ್ ಮಾಡಿದೆ, ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ನಾನು ವಿತ್ ರೆಸಿಪಿ ನಾನು ಹೇಳಿಕೊಡ್ತೇನೆ ನಿಮಗೆ. ನಾನು ಫಸ್ಟ್ ಟ್ರೈ ಮಾಡ್ತೇನೆ, ಟ್ರೈ ಮಾಡಿ ಅದು ಹೇಗೆ ಬರ್ತದೆ ಅಂತ ಹೇಳಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ತುಂಬ ಚೆನ್ನಾಗಿ ಬಂದರೆ ನಾನು ಡೆಫಿನೆಟ್ಲಿ ರೆಸಿಪಿ ಮಾಡಿ ಹಾಕ್ತೇನೆ. ಅದು ಮತ್ತು ಚೆನ್ನಾಗಿ ಬರದಿದ್ದರೆ ನಾನು
ಅದು ಅಷ್ಟು ಏನು ಮಾಡಲಿಕ್ಕೆ ಹೋಗಲ್ಲ, ರೆಸಿಪಿ ಎಲ್ಲ ಮಾಡಲಿಕ್ಕೆ ಹೋಗಲ್ಲ. ಚೆನ್ನಾಗಿ ಬಂದರೆ ಮಾತ್ರ ರೆಸಿಪಿ ಮಾಡಲಿಕ್ಕೆ ಹೋಗ್ತೇನೆ. ಸ್ಟಾರ್ಟಿಂಗಲ್ಲಿ ಮೊನ್ನೆ ಮಾಡಿದ್ದೆ, ಅದು ತುಂಬ ಅಂದರೆ ತುಂಬ ಇಷ್ಟು ಒಳ್ಳೆಯದಾಗಿ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಒಳ್ಳೆಯದಾಗ್ತದೆ ಅಂತಂದು. ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಫಸ್ಟ್ ಟೈಮ್ ಮಾಡಿದ್ದು, ಫಸ್ಟ್ ಟೈಮ್ ಅಲ್ಲ, ಅದರ ಮುಂಚೆ ಮಾಡಿದ್ದೇನೆ, ಅಷ್ಟು ಒಳ್ಳೆಯದಾಗಿರಲಿಲ್ಲ. ಅಂದರೆ ಇತ್ತು, ಟೇಸ್ಟ್ ಇತ್ತು, ಅದಷ್ಟು ಟೇಸ್ಟಿಯಾಗಿ ಅಂತ ಹೇಳಿ ನಾರ್ಮಲಾಗಿ ಇತ್ತು. ಸೊ ಹಾಗಾಗಿ ಮೊನ್ನೆ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು. ಸೊ ಇವತ್ತು ನಾನು ಪುನಃ ಸೇಮ್ ಟ್ರೈ ಮಾಡಿದ್ದು, ಮೊನ್ನೆ ಹಾಗೆ ಇವತ್ತು ಕೂಡ ಟ್ರೈ ಮಾಡಿದ್ದೇನೆ. ಸೊ ನೋಡುವ, ಇವತ್ತು ಕೂಡ ಹಾಗೆ ಬಂದಿದೆ ಅಂತೆಲ್ಲ ಅಂದ್ಕೊಂಡಿದ್ದೇನೆ. ಇವತ್ತು ಒಂದು ವೇಳೆ ಅಷ್ಟು ಚೆನ್ನಾಗಿ ಬಂದರೆ ಇವತ್ತು ನೆಕ್ಸ್ಟ್ ಟೈಮ್ ನಾನು ನಿಮಗೆ ರೆಸಿಪಿ ಹೇಳಿಕೊಡ್ತೇನೆ. ಮತ್ತು ಹಾಗೆ ಆಯಿತು ಅಷ್ಟೇ, ಪದಾರ್ಥ ಎಲ್ಲ ಆಯಿತು ಗೈಸ್. ಮತ್ತು ಈಗ ಎಂತ ಮಾಡೋದು, ಇನ್ನು ಪಾತ್ರೆ ಉಂಟು ಸ್ವಲ್ಪ ತೊಳಿಲಿಕ್ಕೆ, ಅದು ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದಾದ್ಮೇಲೆ ಆಯಿತು ಎಲ್ಲ, ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಸೊ ಹಾಗಾಗಿ ಮತ್ತು ಇವತ್ತು ನಮ್ಮದು ನೇಬರ್ ಒಂದು ಮಗುವಿದು ಬರ್ಡೇ ಇದೆ, 1 ವರ್ಷದ್ದು ಮಗುವಿದು. ಸೊ ಅದಕ್ಕೆ ಅವರು ಕರೆದಿದ್ದಾರೆ. ಸೊ ಹಾಗಾಗಿ ಇನ್ನೂ ಏನು ತೊಗೊಳ್ಳಿಲ್ಲ ಮಗುವಿಗೆ, ಹಾಗಾಗಿ ಏನಾದರೂ ತೊಗೊಳ್ಬೇಕಲ್ಲ. ಸೊ ಹಾಗಾಗಿ ನೋಡಬೇಕು ಹಸ್ಬೆಂಡ್ ಎಷ್ಟೊತ್ತಿಗೆ ಬರ್ತಾರೆ. ಈವ್ನಿಂಗ್ ಸಂಜೆ ಹೊತ್ತು ಒಂದು 7-8 ಗಂಟೆ ಹಾಗೆ ಆಗುವಾಗ ಸೆಲೆಬ್ರೇಷನ್. ಸೊ ಹಾಗಾಗಿ ನೋಡಬೇಕು, ಏನಾದರೂ ತರಬೇಕು, ಆದರೆ ಯಾವಾಗಂತ ಗೊತ್ತಿಲ್ಲ. ಹಸ್ಬೆಂಡ್ ಬಂದಾಗಬೇಕು, ಹಸ್ಬೆಂಡ್ ಬಂದು ಆಮೇಲೆ ಹೋಗಿ ತರಬೇಕು. ಸೊ ಅಷ್ಟೇ ಗೈಸ್, ನಾವು ಎಂತ ತರ್ತೇನೆ ಅಂತೇಳಿ ನಾನು ನಿಮಗೆ ಹೇಳ್ತೇನೆ. ಈ ವ್ಲಾಗಲ್ಲಿ ಹೇಳ್ತೇನೆ, ಇಲ್ಲಾಂದರೆ ನಾಳೆ ವ್ಲಾಗಲ್ಲಿ ಹೇಳ್ತೇನೆ. ಅಂದರೆ ತುಂಬ ಲಾಂಗ್ ಆದರೆ ಅದು ಅಷ್ಟು ಒಳ್ಳೆಯದಾಗಲ್ಲ. ಸೊ ಹಾಗಾಗಿ ತುಂಬ ಲಾಂಗ್ ಮಾಡಲಿಕ್ಕೆ ಹೋಗಲ್ಲ ಲಾಗು. ಸೊ ಇವತ್ತು ಮಾಡಿದ್ರಲ್ಲಿ ಎಷ್ಟು ಆಗ್ತದೆ ಅಂತೇಳಿ ನೋಡ್ತೇನೆ. ಮತ್ತು ಒಂದು ವೇಳೆ ಲಾಂಗ್ ವ್ಲಾಗ್ ಆದರೆ ನಾನು ನಾಳೆಗೆ ಹೇಳ್ತೇನೆ ಸೆಲೆಬ್ರೇಷನ್ ಹೇಗಿತ್ತು ಮತ್ತು ಎಂಥ ಗಿಫ್ಟ್ ಕೊಟ್ಟಿದ್ದೇವೆ ಅಂತೇಳಿ ನಾನು ನಾಳೆ ವ್ಲಾಗಲ್ಲಿ ಹೇಳ್ತೇನೆ. ಇಲ್ಲಾಂದರೆ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೇನೆ. ನೋಡುವ ಎಷ್ಟು ನಿಮಿಷದ್ದಾಗ್ತದೆ ಅಂತೇಳಿ ವ್ಲಾಗು, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಗೈಸ್, ಹಾಗೆ ಮತ್ತು ನಂದು ಪ್ರೀವಿಯಸ್ ವ್ಲಾಗ್ ಕೂಡ ಫುಲ್ ನೋಡಿ ಗೈಸ್, ಸ್ಕಿಪ್ ಮಾಡಬೇಡಿ. ಮತ್ತು ಏನಾದರೂ ನಾನು ತಪ್ಪಾಗಿದ್ದರೆ ಅಥವಾ ತಪ್ಪಾಗಿ ಮಾತಾಡಿದರೆ ಮತ್ತು ವ್ಲಾಗಲ್ಲಿ ಏನಾದರೂ ನಿಮ್ಗೆ ಯಾವುದಾದೊಂದು ಪಾರ್ಟ್ ಇಷ್ಟ ಆಗದಿದ್ದರೆ ಎಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾನು ನೆಕ್ಸ್ಟ್ ವ್ಲಾಗ್ ಮಾಡುವಾಗ ನಾನು ಅದು ಕರೆಕ್ಟ್ ಮಾಡ್ಕೊಳ್ತೇನೆ. ಮತ್ತು ಹಾಗೆ ಫುಲ್ ವ್ಲಾಗ್ ಕೂಡ ನೋಡಿ ನಂದು. ಸೊ ಹಾಗೆ ಮತ್ತು ಅಷ್ಟೇ ಗೈಸ್, ಮತ್ತು ಏನಿಲ್ಲ. ಮತ್ತು ನಂದು ಪ್ರೀವಿಯಸ್ ವ್ಲಾಗ್ ಕೂಡ ನೋಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ ಗೈಸ್. ಲೈಕ್ ಕೊಟ್ಟರೆ ಒಂದು ನಮಗೆ ಒಂದು ಓಕೆ, ನೆಕ್ಸ್ಟ್ ಕೂಡ ವ್ಲಾಗ್ ಮಾಡುವ ಅಂತೇಳಿ ಒಂದು ಇಂಟ್ರೆಸ್ಟ್ ಆಗ್ತದೆ. ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ತದೆ. ಹಾಗಾಗಿ ಲೈಕ್ ಕೊಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ ಗೈಸ್, ನನ್ನದು ಸ್ವಲ್ಪ ಪಾತ್ರೆ ಎಲ್ಲ ಇದೆ ತೊಳಿಲಿಕ್ಕೆ, ಅದೆಲ್ಲ ತೊಳೆದಾದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೇನೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಗ್ತೇನೆ. ಓಕೆ ಗೈಸ್, ಪದಾರ್ಥ ಮಾಡಿ ಆದಮೇಲೆ ನಂದು ಕಿಚನಿದ್ದು ಅವಸ್ಥೆ ಈ ಥರ ಇದೆ. ಸೊ ಪಾತ್ರೆ ಇದೆ ವಾಶ್ ಮಾಡಲಿಕ್ಕೆ, ಈ ಥರ ಇದೆ. ಸೊ ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಪದಾರ್ಥ ಬಿಸಿ ಇದೆ ನೋಡಿ ಗೈಸ್, ತುಂಬಾ ಟೇಸ್ಟಿಯಾಗಿ ಬಂದಿದೆ, ನಿಜವಾಗ್ಲೂ ಟೇಸ್ಟಿಯಾಗಿದೆ. ನಾನು ತುಂಬಾ ಹೇಳ್ತಾ ಇಲ್ಲ, ನಾನು ಟ್ರೈ ಮಾಡಿ ಆದಮೇಲೆ ಹೇಳೋದು. ಹಾಗಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಹೇಳ್ತೇನೆ. ಸೊ ಈಗ ಪಾತ್ರೆ ತೊಳೆಯುವ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಓಕೆ ಗೈಸ್, ಅಷ್ಟೇ, ಏನಿಲ್ಲ. ಈಗ ನೋಡುವ, ಒಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ಓಕೆ ಗೈಸ್, ಕಿಚನ್ ಎಲ್ಲ ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಮಗುವಿಗೆ ಸ್ವಲ್ಪ ಗ್ರೈಂಡ್ ಮಾಡಿ ಏನಾದರೂ ಕೊಡಬೇಕು, ಊಟ ಏನಾದರೂ ಗ್ರೈಂಡ್ ಮಾಡಿ ಕೊಡಬೇಕು. ಮತ್ತು ಕಿಚನ್ ಎಲ್ಲ ಕ್ಲೀನ್ ಆಯಿತು ಗೈಸ್. ಇನ್ನು ಮಗುವಿಗೆ ಊಟ ಕೊಟ್ಟು, ಗ್ರೈಂಡ್ ಮಾಡಿ ಏನಾದರೂ ಊಟ ಕೊಟ್ಟು, ಮತ್ತು ಅವಳಿಗೆ ಟೈಮ್ ಆಗಲಿಲ್ಲ, ಸ್ವಲ್ಪ ಬೇಗ ಆಯಿತು ನಂದು ಕೆಲಸ ಎಲ್ಲ. ಹಾಗಾಗಿ ಊಟ ಎಲ್ಲ ಕೊಟ್ಟು ಕೊಡಬೇಕು ಊಟ ಅಷ್ಟೇ.
ಅಷ್ಟೇ ಗೈಸ್. ಮತ್ತು ಅಷ್ಟೇ ಗೈಸ್, ಮತ್ತು ಇನ್ನೇನಿಲ್ಲ. ಮತ್ತು ಇವತ್ತು ನಾನು ಹೇಳಿದೆಲ್ಲ ಹೋಗಲಿಕ್ಕೆ ಉಂಟು ಅಂತ. ಸೊ ಹಾಗಾಗಿ ನೋಡುವ ಎಷ್ಟೊತ್ತಿಗೆ ಅಂತೇಳಿ ಹೇಳ್ತೇನೆ ನಿಮಗೆ. ಈ ಬ್ಲಾಗಲ್ಲಿ ಆದರೆ ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೇನೆ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ. ಓಕೆ, ಲೇಟ್ ಆದರೆ ನೆಕ್ಸ್ಟ್ ಬ್ಲಾಗು, ಬೇಕಾದರೆ ಈ ಬ್ಲಾಗಲ್ಲಿ ಹೇಳ್ತೇನೆ ಅಷ್ಟೇ. ಮತ್ತು ಬೇರೆ ಏನಿಲ್ಲ ಗೈಸ್, ಇಷ್ಟೇ. ಇಲ್ಲಿಂದ ನಮ್ಮದು ಕಿಚನಿಂದ ವ್ಯೂ ನೋಡಿ ಗೈಸ್ ಇಲ್ಲಿದೆ ಅಂತ. ಸೊ ಓಕೆ ಗೈಸ್, ಸ್ವಲ್ಪ ಹೊತ್ತಾದಮೇಲೆ ಊಟ ಎಲ್ಲ ಗ್ರೈಂಡ್ ಮಾಡಿ ಆದಮೇಲೆ ಸಿಗ್ತೇನೆ. ಓಕೆ ಗೈಸ್, ಹೀಗೆಲ್ಲ ಕೆಲಸ ಎಲ್ಲ ಆಯಿತು. ಸೊ ಈಗ ಮಗುವಿಗೆ ಊಟ ಕೂಡ ಕೊಟ್ಟಾಯಿತು. ಅವಳು ಏನು ಊಟ ಮಾಡಲಿಲ್ಲ, ಅಷ್ಟಲ್ಲ ಊಟನೇ ಮಾಡಲಿಲ್ಲ ಅವಳು, ಎಂತಂತ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ ನೋಡ್ತಾ ಇದ್ದಾಳೆ. ಸೊ ಹಾಗಾಗಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವತ್ತು ಈವ್ನಿಂಗ್ ಬರ್ಡೇ ಇದೆ. ಸೊ ಅದರದ್ದು ವ್ಲಾಗ್ ನಾನು ನಾಳೆ ಅಪ್ಲೋಡ್ ಮಾಡ್ತೇನೆ, ನೋಡಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ವಿಡಿಯೋ ಹೇಗೆ ಆಯಿತು ಅಂತೇಳಿ, ನಿಮಗೆ ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಏನಾದರೂ ತಪ್ಪಾಗಿದ್ದರೆ ಏನಾದರೂ ಆದರೆ ಕಮೆಂಟ್ ಮಾಡಿ. ಸೊ ಅಷ್ಟೇ ಗೈಸ್. ಸೊ ಪ್ಲೀಸ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಂದು ಪ್ರೀವಿಯಸ್ ವ್ಲಾಗ್ ಕೂಡ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ.